ಬಾರಾಮತಿಯಲ್ಲಿ ಭೀಕರ ವಿಮಾನ ದುರಂತ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ. ಎರಡೆರಡು ಸಾರಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನ ಮಾಡಿರೋದು. ದಟ್ಟ ಮಂಜಿನಿಂದ ಈ ರೀತಿಯ ಒಂದು ದುರಂತ ನಡೆದು ಹೋಗಿದೆ. ಅಷ್ಟಕ್ಕೂ ಬಾರಾಮತಿಯಲ್ಲಿ ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೂಡ ATC ನೀಡಿತ್ತು. ಅನುಮತಿ ನೀಡಿದ 3 ನಿಮಿಷಗಳ ಅವಧಿಯಲ್ಲಿ ಇಂಥ ಒಂದು ದುರಂತ ನಡೆದೋಗಿದೆ. ಜೆಟ್ ಲ್ಯಾಂಡಿಂಗ್ಗೆ ಅನುಮತಿಯನ್ನು ನೀಡಿದ್ದು ATC. ಬೆಳಿಗ್ಗೆ 8:45ರ ಸುಮಾರಿಗೆ ಈ ವಿಮಾನ ಪತನ ಆಗಿರೋದು. ಮುಂಬೈನಿಂದ 8:10ಕ್ಕೆ ಈ ಪ್ರೈವೇಟ್ ಜೆಟ್ ತೆರಳಿತ್ತು. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನು ಕೂಡ ಪೈಲಟ್ ಕೇಳಿರ್ತಾರೆ. ರನ್ವೇ 2ನಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಅನುಮತಿಯನ್ನು ಕೂಡ ನೀಡಿರ್ತಾರೆ. ಅನುಮತಿ ನೀಡಿದ 3 ನಿಮಿಷಗಳಲ್ಲಿ ಇಂಥ ಮಹಾಪ್ರಮಾದವೇ ನಡೆದು ಹೋಗಿದೆ. ನೋಡಿ, ಕೆಲವು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಬಾರಾಮತಿ ನಡೆದಂತಹ ಒಂದು ವಿಮಾನ ದುರಂತ, ಅದರ ದೃಶ್ಯಗಳು ಯಾವ ರೀತಿ ಆ ವಿಮಾನ ಸ್ಫೋಟಗೊಂಡಿದೆ. ಸ್ಫೋಟಗೊಂಡ ತಕ್ಷಣ ಒಂದು ಭಯಂಕರ ಸೌಂಡ್, ಅದನ್ನು ಕೇಳಿ ನೆರೆಹೊರೆಯರಲ್ಲಿ ಆತಂಕ ಮನೆ ಮಾಡಿದೆ. ದಟ್ಟ ಹೊಗೆ ಆವರಿಸಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಪೈಲಟ್ ಕೋರಿದರು. ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನು ಕೂಡ ATC ನೀಡಿದ್ರು. ATC ಅನುಮತಿಯ ಬೆನ್ನಲ್ಲೇ ಮಹಾಪ್ರಮಾದ ನಡೆದೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದಲ್ಲಿ ಈ ದುರಂತ ನಡೆದೋಗಿರೋದು. ಅನುಮತಿಯ 3 ನಿಮಿಷದ ಬಳಿಕ ರೆಡಾರ್ನಿಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಈ ರೀತಿ ಅಪಘಾತ ಆಗಿರೋದು. ನೆಲಕ್ಕಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರಿ ಸದ್ದು ಕೇಳಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜೆಟ್ ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಸ್ಫೋಟ ಆಗಿ ಬಾನೆತ್ತರಕ್ಕೆ ಹೊಗೆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಯಾವ ರೀತಿ ಧಗಧಗಿಸಿದೆ ಅಂತ ಹೇಳಿ ವಿಮಾನದಲ್ಲಿದ್ದ 5 ಸ್ಥಳದಲ್ಲಿ ಸಜೀವ ದಹನಗೊಂಡಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ ಅವರ ವಿಶೇಷಾಧಿಕಾರಿ, ಅವರ ಸಹಾಯಕ, 2 ಪೈಲಟ್ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಬಾರಾಮತಿಯಲ್ಲಿ ಭೀಕರ ವಿಮಾನ ದುರಂತ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ. ಎರಡೆರಡು ಸಾರಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನ ಮಾಡಿರೋದು. ದಟ್ಟ ಮಂಜಿನಿಂದ ಈ ರೀತಿಯ ಒಂದು ದುರಂತ ನಡೆದು ಹೋಗಿದೆ. ಅಷ್ಟಕ್ಕೂ ಬಾರಾಮತಿಯಲ್ಲಿ ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೂಡ ATC ನೀಡಿತ್ತು. ಅನುಮತಿ ನೀಡಿದ 3 ನಿಮಿಷಗಳ ಅವಧಿಯಲ್ಲಿ ಇಂಥ ಒಂದು ದುರಂತ ನಡೆದೋಗಿದೆ. ಜೆಟ್ ಲ್ಯಾಂಡಿಂಗ್ಗೆ ಅನುಮತಿಯನ್ನು ನೀಡಿದ್ದು ATC. ಬೆಳಿಗ್ಗೆ 8:45ರ ಸುಮಾರಿಗೆ ಈ ವಿಮಾನ ಪತನ ಆಗಿರೋದು. ಮುಂಬೈನಿಂದ 8:10ಕ್ಕೆ ಈ ಪ್ರೈವೇಟ್ ಜೆಟ್ ತೆರಳಿತ್ತು. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನು ಕೂಡ ಪೈಲಟ್ ಕೇಳಿರ್ತಾರೆ. ರನ್ವೇ 2ನಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಅನುಮತಿಯನ್ನು ಕೂಡ ನೀಡಿರ್ತಾರೆ. ಅನುಮತಿ ನೀಡಿದ 3 ನಿಮಿಷಗಳಲ್ಲಿ ಇಂಥ ಮಹಾಪ್ರಮಾದವೇ ನಡೆದು ಹೋಗಿದೆ. ನೋಡಿ, ಕೆಲವು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಬಾರಾಮತಿ ನಡೆದಂತಹ ಒಂದು ವಿಮಾನ ದುರಂತ, ಅದರ ದೃಶ್ಯಗಳು ಯಾವ ರೀತಿ ಆ ವಿಮಾನ ಸ್ಫೋಟಗೊಂಡಿದೆ. ಸ್ಫೋಟಗೊಂಡ ತಕ್ಷಣ ಒಂದು ಭಯಂಕರ ಸೌಂಡ್, ಅದನ್ನು ಕೇಳಿ ನೆರೆಹೊರೆಯರಲ್ಲಿ ಆತಂಕ ಮನೆ ಮಾಡಿದೆ. ದಟ್ಟ ಹೊಗೆ ಆವರಿಸಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಪೈಲಟ್ ಕೋರಿದರು. ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನು ಕೂಡ ATC ನೀಡಿದ್ರು. ATC ಅನುಮತಿಯ ಬೆನ್ನಲ್ಲೇ ಮಹಾಪ್ರಮಾದ ನಡೆದೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದಲ್ಲಿ ಈ ದುರಂತ ನಡೆದೋಗಿರೋದು. ಅನುಮತಿಯ 3 ನಿಮಿಷದ ಬಳಿಕ ರೆಡಾರ್ನಿಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಈ ರೀತಿ ಅಪಘಾತ ಆಗಿರೋದು. ನೆಲಕ್ಕಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರಿ ಸದ್ದು ಕೇಳಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜೆಟ್ ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಸ್ಫೋಟ ಆಗಿ ಬಾನೆತ್ತರಕ್ಕೆ ಹೊಗೆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಯಾವ ರೀತಿ ಧಗಧಗಿಸಿದೆ ಅಂತ ಹೇಳಿ ವಿಮಾನದಲ್ಲಿದ್ದ 5 ಸ್ಥಳದಲ್ಲಿ ಸಜೀವ ದಹನಗೊಂಡಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ ಅವರ ವಿಶೇಷಾಧಿಕಾರಿ, ಅವರ ಸಹಾಯಕ, 2 ಪೈಲಟ್ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ.
ಬಾರಾಮತಿಯಲ್ಲಿ ಭೀಕರ ವಿಮಾನ ದುರಂತ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ನಡೆದಿತ್ತು ಅನ್ನುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯ ಆಗಿದೆ. ಎರಡೆರಡು ಸಾರಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನ ಮಾಡಿರೋದು. ದಟ್ಟ ಮಂಜಿನಿಂದ ಈ ರೀತಿಯ ಒಂದು ದುರಂತ ನಡೆದು ಹೋಗಿದೆ. ಅಷ್ಟಕ್ಕೂ ಬಾರಾಮತಿಯಲ್ಲಿ ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೂಡ ATC ನೀಡಿತ್ತು. ಅನುಮತಿ ನೀಡಿದ 3 ನಿಮಿಷಗಳ ಅವಧಿಯಲ್ಲಿ ಇಂಥ ಒಂದು ದುರಂತ ನಡೆದೋಗಿದೆ. ಜೆಟ್ ಲ್ಯಾಂಡಿಂಗ್ಗೆ ಅನುಮತಿಯನ್ನು ನೀಡಿದ್ದು ATC. ಬೆಳಿಗ್ಗೆ 8:45ರ ಸುಮಾರಿಗೆ ಈ ವಿಮಾನ ಪತನ ಆಗಿರೋದು. ಮುಂಬೈನಿಂದ 8:10ಕ್ಕೆ ಈ ಪ್ರೈವೇಟ್ ಜೆಟ್ ತೆರಳಿತ್ತು. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನು ಕೂಡ ಪೈಲಟ್ ಕೇಳಿರ್ತಾರೆ. ರನ್ವೇ 2ನಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಅನುಮತಿಯನ್ನು ಕೂಡ ನೀಡಿರ್ತಾರೆ. ಅನುಮತಿ ನೀಡಿದ 3 ನಿಮಿಷಗಳಲ್ಲಿ ಇಂಥ ಮಹಾಪ್ರಮಾದವೇ ನಡೆದು ಹೋಗಿದೆ. ನೋಡಿ, ಕೆಲವು ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಬಾರಾಮತಿ ನಡೆದಂತಹ ಒಂದು ವಿಮಾನ ದುರಂತ, ಅದರ ದೃಶ್ಯಗಳು ಯಾವ ರೀತಿ ಆ ವಿಮಾನ ಸ್ಫೋಟಗೊಂಡಿದೆ. ಸ್ಫೋಟಗೊಂಡ ತಕ್ಷಣ ಒಂದು ಭಯಂಕರ ಸೌಂಡ್, ಅದನ್ನು ಕೇಳಿ ನೆರೆಹೊರೆಯರಲ್ಲಿ ಆತಂಕ ಮನೆ ಮಾಡಿದೆ. ದಟ್ಟ ಹೊಗೆ ಆವರಿಸಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಪೈಲಟ್ ಕೋರಿದ್ರು. ರನ್ವೇ 2ನಲ್ಲಿ ಲ್ಯಾಂಡಿಂಗ್ಗೆ ಸಮ್ಮತಿಯನ್ನು ಕೂಡ ATC ನೀಡಿದ್ರು. ATC ಅನುಮತಿಯ ಬೆನ್ನಲ್ಲೇ ಮಹಾಪ್ರಮಾದ ನಡೆದೋಗಿತ್ತು. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದಲ್ಲಿ ಈ ದುರಂತ ನಡೆದೋಗಿರೋದು. ಅನುಮತಿಯ 3 ನಿಮಿಷದ ಬಳಿಕ ರೆಡಾರ್ನಿಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ಜೆಟ್ ಈ ರೀತಿ ಅಪಘಾತ ಆಗಿರೋದು. ನೆಲಕ್ಕಪ್ಪಳಿಸಿದ ರಭಸಕ್ಕೆ ಸ್ಥಳದಲ್ಲಿ ಭಾರಿ ಸದ್ದು ಕೇಳಿದೆ. ಭಯಾನಕ ಸದ್ದಿಗೆ ನೆರೆಹೊರೆಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಜೆಟ್ ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಸ್ಫೋಟ ಆಗಿ ಬಾನೆತ್ತರಕ್ಕೆ ಹೊಗೆ. ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಜೆಟ್ ಯಾವ ರೀತಿ ಧಗಧಗಿಸಿದೆ ಅಂತ ಹೇಳಿ ವಿಮಾನದಲ್ಲಿದ್ದ 5 ಸ್ಥಳದಲ್ಲಿ ಸಜೀವ ದಹನಗೊಂಡಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ ಅವರ ವಿಶೇಷಾಧಿಕಾರಿ, ಅವರ ಸಹಾಯಕ, 2 ಪೈಲಟ್ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ.